ಯಾತ್ರೆ ಹೋಗ್ತಾವೆ. ಹೌದು, ಇವರಿಂದ ಅನ್ಯಾಯ ಆಗಿದೆ. ಇವತ್ತು ನಮ್ಮ ಏನು 22 ಜನ ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ನಮಗೇನು ಅನ್ಯಾಯ ಆಗಿದೆ, ನ್ಯಾಷನಲ್ ಹೈವೇ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾಯಿದ್ವಿ ಸತತವಾಗಿ. ಇವತ್ತಿಗೆ ಕರೆಕ್ಟಾಗಿ 9 ವರ್ಷ ಆಗುತ್ತೆ. ಈ 9 ವರ್ಷ ತುಂಬಿರೋದ್ರಿಂದ ಇವತ್ತು ನಾವು ಮಾನ್ಯ ವಿಶ್ವಗುರು ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿ ಅವರಿಗೊಂದಷ್ಟು ಕೇಕನ್ನು ತಿನ್ನಿಸಿ 9ನೇ ವರ್ಷದ ಬರ್ತ್ಡೇ ಮಾಡಬೇಕು ಅಂತಿದ್ವಿ. ಬರ್ತ್ಡೇ ಮಾಡಿ 9 ವರ್ಷ ತುಂಬಿದ ಸಮಯ ನಿಮ್ಮ ನ್ಯಾಷನಲ್ ಹೈವೇ ಅಧಿಕಾರಿಗಳು ಭ್ರಷ್ಟರು ನಮಗೇನು ಅನ್ಯಾಯ ಮಾಡಿದ್ದಾರೆ. ಶ್ರೀಗಂಧಕ್ಕೆ ಕನ್ನಡ ಅಸ್ಮಿತೆ ಶ್ರೀಗಂಧಕ್ಕೆ 420 ಮಾಡಿದ್ದಾರೆ. ಆ 420 ಮಾಡಿರೋದ್ರ ವಿರುದ್ಧ ಇವತ್ತು 27/7/2016 ನೋಟಿಫಿಕೇಷನ್ ಆಗುತ್ತೆ, ಪ್ರಿಲಿಮಿನರಿ ನೋಟಿಫಿಕೇಷನ್ನು. ಅದರ ಬರ್ತ್ಡೇ ಆಚರಿಸಬೇಕು ಅಂತೇಳಿ ನಾವು ನಿಮ್ಮನ್ನು ಭೇಟಿ ಮಾಡಿ ನಿಮಗೆ ಒಂದಷ್ಟು ಸಿಹಿ ಕೊಟ್ಟು ನಾವು ಆ ಸಿಹಿ ಎಲ್ಲ ನಿಮಗಿರಲಿ, ಕೈ ಎಲ್ಲ ನಮಗಿರಲಿ ಅಂತೇಳಿ ನಾವು ಒಂದು ಕೇಕ್ ಕಟ್ ಮಾಡಿ ನಿಮಗೆ ಕೊಡಬೇಕು ಅಂತ ಮಾಡಿದ್ವಿ. ಆದರೆ ನಮ್ಮ ರಾಜ್ಯ ಘಟಕದ ನಾಯಕರೆಲ್ಲ ಸೇರಿಕೊಂಡು ನಮ್ಮ ನಿವೃತ್ತ ಲೋಕಾಯುಕ್ತರಾವ್ ಮತ್ತು ನಿವೃತ್ತ ಏನು ನಮ್ಮ ವರಿಷ್ಠರು ಸಂತೋಷ್ ಹೆಗಡೆ ಸಾಹೇಬರು ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಇವತ್ತು ಅಲ್ಲಿ ಅಷ್ಟು ದೂರ ಹೋಗೋದು ಬೇಡಪ್ಪ, ಇದು ಕರ್ನಾಟಕದಲ್ಲಿ ಬಗೆಹರಿಯುವಂಥದ್ದು, ನಾವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀವಿ, ಸೊ ದಯವಿಟ್ಟು ಅಷ್ಟು ದೂರ ಹೋಗಬೇಡಿ ಅಂತೇಳಿ ನಮ್ಮ ಸಂಘದ ಎಲ್ಲ ಏನು ನಮ್ಮ ನಾಯಕರಾದಂಥ ನರಸಿಂಹಯ್ಯನವರು, ರಾಜ್ಯ ಜನಸೇನೆಯ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ KSDL ಮಾಜಿ ಅಧ್ಯಕ್ಷರು ನಾಗೇಶ್ ಅವರಿದ್ದಾರೆ, ನಮ್ಮ ರೈತ ಸಂಘದ ನಮ್ಮ ಇವರು ಅಜಯ್ ಅಣ್ಣವರಿದ್ದಾರೆ. ಸೊ ಮತ್ತು ನಮ್ಮ KT ಗಂಗಾಧರ್ ಸಾಹೇಬರು ಮತ್ತು ನಮ್ಮ ಇವರು ಕುರುಬೂರು ಶಾಂತಕುಮಾರ್ ಅವರು ಮತ್ತು ನಮ್ಮ ಚುಕ್ಕಿ ನಂಜುಂಡಸ್ವಾಮಿಯವರು, ಹಾಗೆ ಇನ್ನು ವಿವಿಧ ಕನ್ನಡ ಸೇನೆಯ ಮುಖಂಡರುಗಳು, ಹಾಗೆ ರೈತ ಸಂಘದ ಮುಖಂಡರುಗಳು, ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳು, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದಂಥ ನಿವೃತ್ತ IAS ಆಫೀಸರು ಅವರು ಇವತ್ತು ವಿದೇಶದಲ್ಲಿದ್ದಾರೆ. ನಾನು ವಿದೇಶದಿಂದ ಬರೋವರೆಗೂ ಸುಮ್ಮನಿರಬೇಕು, ದಯವಿಟ್ಟು ಈ ಒಂದು ರಥಯಾತ್ರೆ ಮಗದೊಂದನ್ನು ನಿಲ್ಲಿಸಬೇಕು ಇಲ್ಲಿಗೆ. ಸೊ ಇದರಿಂದ ನಾವು ಎಲ್ಲ ಸಂಘಟನೆಗಳನ್ನ ಒಗ್ಗೂಡಿಸಿ 50,000ದಿಂದ 1,00,000 ಜನಗಳನ್ನ ಸೇರಿಸಿ ಅಲ್ಲಿಗೆ ನಾವು ಮುಖ್ಯಮಂತ್ರಿಗಳನ್ನ ಕರೆಸ್ಕೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತೇಳಿ ನನಗೆ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಮೇಲ್ಗಡೆ ಏನು ನಾವು ಇವತ್ತು ಡೆಲ್ಲಿಗೆ ಹೋಗಿ ನಮ್ಮ ಪ್ರಧಾನಿಗಳನ್ನ ಭೇಟಿ ಮಾಡೋದಿತ್ತು, ಅದನ್ನು ಮೊಟಕುಗೊಳಿಸಿ ಅವ್ರನ್ನೆಲ್ಲ ಅವರ ಪ್ರತಿನಿಧಿಯಾಗಿ ಅಜಯಣ್ಣವ್ರ ರೈತ ಸಂಘದ ಪ್ರತಿನಿಧಿಯಾಗಿ ಅಜಯಣ್ಣವ್ರು ಬಂದಿದ್ದಾರೆ. ನಮ್ಮ ಕನ್ನಡ ಪರ ಕನ್ನಡ ನಾಡಿನ ಜನಗಳ ಪ್ರತಿನಿಧಿಯಾಗಿ ನಮ್ಮ ಕನ್ನಡ ಸೇನೆಯ ಅಧ್ಯಕ್ಷರಾದಂಥ ನರಸಿಂಹ ಅವರು ನಮ್ಮ ಜೊತೆ ಇದ್ದಾರೆ, ವಿಜಯ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ, ರಮೇಶ್ ಅವರು ಕೂಡ ಬಂದಿದ್ದಾರೆ. ಇಡೀ ಕರ್ನಾಟಕದ ಜನತೆ ಶ್ರೀಗಂಧದ ಅಸ್ಮಿತೆ ಆದಂಥ ಎಲ್ಲ ಏನು ನಾವು 6.5-7 ಕೋಟಿ ಜನ ಇದ್ದಾರೆ ನಮ್ಮ ಜೊತೆಗಿದ್ದಾರೆ ಅಂಥೇಳಿ ಅವರ ಒಂದು ಪ್ರತಿನಿಧಿಯಾಗಿ ಇವರಿದ್ದಾರೆ, ರೈತ ಸಂಘದ ಪ್ರತಿನಿಧಿಯಾಗಿ ಅವರಿದ್ದಾರೆ. ಅಧಿಕಾರಿಗಳ ವರ್ಗದಿಂದ KSDLನಿಂದ ನಮಗೆ ಅವತ್ತಿನ ಕಾಲದಲ್ಲಿ 2,44,620 ರೂಪಾಯಿ ಮಾಡಿಕೊಟ್ಟಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದಾರೆ. ನಮ್ಮ ಬಲಕ್ಕೆ ನಾವು ನಿಂತ್ಕೊಂತೀವಿ, ಯಾರಿಗೂ ಏನು ಕೇರ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ನಿಮಗೆ ನ್ಯಾಯಯುತವಾದಂಥ ಪರಿಹಾರ ಬರೋವರೆಗೂ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ನನ್ನ ಜೊತೆಗೆ ಬಂದಿದ್ದಾರೆ. ಎಲ್ಲರೂ ನಮ್ಮ ದಲಿತ ಸಂಘರ್ಷ ಸಮಿತಿಯವರಿದ್ದಾರೆ, ನಮ್ಮ 22 ಜನ ಕುಟುಂಬದವರು ಎಲ್ಲ ಕೂಡ ಇದ್ದಾರೆ. ಸೊ ಇವರೆಲ್ಲರ ಪರವಾಗಿ ಅವರು ನಮ್ಮ ಬೇಡಿಕೆಗೆ ಇಡೀ ಕರ್ನಾಟಕದ ರಾಜ್ಯದ ಜನತೆ ನಮ್ಮ ಜೊತೆ ಇದೆ. ಸೊ ಶ್ರೀಗಂಧಕ್ಕೇನು ಮಹಾರಾಜರ ಕಾಲದಿಂದನೂ ಶ್ರೀರಾಮಚಂದ್ರನ ಕಾಲದಿಂದನೂ ಶ್ರೀಗಂಧಕ್ಕೆ ಒಂದು ಗೌರವ ಇತ್ತು. ಗಂಧದ ಗುಡಿ ಅಂತೇಳಿ ಹೆಸರು ತಂದುಕೊಟ್ಟಂತಹ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಮೊನ್ನೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಇವತ್ತು ನಮ್ಮ ಜೊತೆ ಇಲ್ಲ. ಅವ್ರು ಇದ್ದಿದ್ರೆ ಖಂಡಿತವಾಗ್ಲೂ ನಮ್ಮ ಜೊತೆಗೆ ಇವತ್ತು ಹೋರಾಟಕ್ಕೆ ನಮ್ಮ ಜೊತೆಗೆ ಇರೋರು. ಸೊ ಇದನ್ನೆಲ್ಲ ನೋಡ್ಕೊಂಡು ಶಿವಣ್ಣವ್ರು ಕೂಡ ಗಂಧದ ಗುಡಿ ಮಾಡಿದ್ದಾರೆ. ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಸಸಿ ಕೊಟ್ಟು ನಮಗೆ ಈ ರೀತಿ ಅನ್ಯಾಯ ಇದೆಯಾ ಅಂತೇಳಿ ತಿಳಿಸಿದ್ದೀವಿ. ಅವರು ಕೂಡ ಮುಂದೆ ನಮ್ಮ ಜೊತೆಗೆ ಬರೋರಿದ್ದಾರೆ. ಕನ್ನಡ ಚಲನಚಿತ್ರ ನಟರು, ಕನ್ನಡ ಪರ ಹೋರಾಟಗಾರರಾದಂಥ ವಟ ನಾಗರಾಜ್ ಅವರ ಜೊತೆಗೆ ನಾವು ಮಾತಾಡಿದ್ದೀವಿ.
ಪ್ರವೀಣ್ ಶೆಟ್ಟಿ ಅವ್ರ ಜೊತೆ ಮಾತಾಡಿದ್ವಿ, ನಾರಾಯಣ ಗೌಡ್ರ ಜೊತೆ ಮಾತಾಡಿದ್ವಿ. ಇವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗೂ ಏನು ಬೃಹತ್ತಾಗಿ ಒಂದು 1 ಲಕ್ಷ ಜನ ಸೇರಿಸ್ಬೇಕು ಅಂತೇಳಿ ನಮ್ಮ ಗುರಿ ಇದೆ. ಆ ಗುರಿನ ಮುಟ್ಟಿ ಬೃಹತ್ ಪ್ರತಿಭಟನೆ ಮಾಡೋದ್ರ ಮೂಲಕ ನಮ್ಮ ಏನು ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಆವತ್ತು ನಮ್ಮ ಇದು ಬರಬೇಕು, ಬಂದು ನಮ್ಮದು ಬಗೆಹರಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಬೀದಿ ಹೋರಾಟವನ್ನು ಮಾಡಿ ರಸ್ತೆ ತಡೆ ಮಾಡೋ ಅಂಥದ್ದು, ಇದನ್ನೆಲ್ಲ ಮಾಡೋ ಅಂಥ ಕಾರ್ಯಕ್ರಮಗಳಿದೆ. ನಮ್ಮ ಎಲ್ಲ ವರಿಷ್ಠರನ್ನು ಭೇಟಿ ಮಾಡಿ ಇದಕ್ಕೊಂದು ಅಂತ್ಯ ಆಡ್ತೀವಿ. ಥ್ಯಾಂಕ್ ಯು, ನಮಸ್ಕಾರ. ಅವರೆಲ್ಲ ಹೇಳಿದ್ದಾರೆ. ನಮಸ್ಕಾರ ಸರ್. ಇವತ್ತು ನಮ್ಮ ವರಿಷ್ಠರು, ನಮ್ಮ ಕನ್ನಡ ಮತ್ತು ಎಲ್ಲರೂ ಈಗ ಏನೇನು ಹೆಸರುಗಳು ಹೇಳಿದ್ದೆ, ಚುಕ್ಕಿ ನಂಜುಂಡಸ್ವಾಮಿಯಿಂದ ಹಿಡಿದು ನಮ್ಮ KT ಗಂಗಾಧರ್ ಅವರಿಂದ ಹಿಡಿದು ಕುರುಬೂರು ಶಾಂತಕುಮಾರ್ ಅವ್ರನ್ನೆಲ್ಲ ಭೇಟಿ ಮಾಡಿದ್ದೀವಿ. ಆಮೇಲೆ ನಮ್ಮ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಮಾನ್ಯ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಮತ್ತು ಮಾಜಿ ಲೋಕಾಯುಕ್ತರು ಅವರು ಕೂಡ ನಮ್ಮ ರಥಯಾತ್ರೆಗೆ ಅವತ್ತು ಬಂದು ಮಾಡಬೇಕು ಅಂಥೇಳಿ, ರಥಯಾತ್ರೆ ಚಾಲನೆ ಕೊಡಬೇಕು ಅಂಥೇಳಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಏನೋ ಸರ್ಕಾರ ಅದನ್ನು ಮಾಡಲಿಕ್ಕೆ ಬಿಡಲಿಲ್ಲ, ಹತೋಟಿ ಮಾಡಿ ನಮ್ಮನ್ನೆಲ್ಲ ಕಟ್ಟಾಕ್ತು. ಸೊ ಅಂಥದ್ದನ್ನು ಆಯಿತು, ಇವತ್ತಿಗೆ ಸ್ಟಾಪ್ ಮಾಡಿಬಿಡಿ. ಇವತ್ತಿಗೆ 27 ಪ್ರಧಾನಿ ಹತ್ರ ಹೋಗಬೇಕು ಅಂತ ಹೊರಟಿದ್ದೀರ, ಬೇಡ ಅಲ್ಲಿಗೆ ಹೋಗಬೇಡಿ. ಅವ್ರು ನ್ಯಾಷನಲ್ ಹೈವೇ ಕಚೇರಿ ಮುಂದುಗಡೆಯಿಂದ ನೀವು ರಥ ಸ್ಟಾರ್ಟ್ ಮಾಡಿ, ಅದು ಪ್ರತಿನಿಧಿಯಾಗಿ ನಾವು ಅವ್ರನ್ನ ಕಳಿಸ್ತೀವಿ ಅಂತೇಳಿ ನಮ್ಮ ಅಜಯ್ ಅಣ್ಣವ್ರನ್ನ ಕಳಿಸಿದ್ದಾರೆ. ರೈತ ಸಂಘದ ಪ್ರತಿನಿಧಿಯಾಗಿ, ಕನ್ನಡ ಪರ ಪ್ರತಿನಿಧಿಯಾಗಿ, ಕರ್ನಾಟಕದ ಎಲ್ಲ ಜನತೆಯ ಪ್ರತಿನಿಧಿಯಾಗಿ ಕನ್ನಡ ಸೇನೆಯವರಿದ್ದಾರೆ. ಇವ್ರ ಮೂಲಕ ಈ ಚಾಲನೆ ಕೊಟ್ಟು ನಾವು ಹೋಗಿ ನಮ್ಮ ತರೀಕೆರೆಗೆ ನಮ್ಮ ಸಾಣೆಹಳ್ಳಿ ಮಠದ ಸ್ವಾಮೀಜಿಗಳ ಆಶೀರ್ವಾದ ತಗೊಂಡು ಅಲ್ಲಿಂದ ಮುಂದೆ ಹೋಗಿ ನಮ್ಮ ತರೀಕೆರೆಗೆ ಹೋಗಿ ಇದನ್ನು ರಥಯಾತ್ರೆ ಕ್ಲೋಸ್ ಮಾಡ್ತೀವಿ. ಅವ್ರ ಶವಗಳನ್ನ ಮಾತ್ರ ಅಲ್ಲಿ ಇಟ್ಕೊಂಡಿರ್ತೀವಿ. ಯಾವುದು ಅಣಕು ಶವಯಾತ್ರೆ ಏನಿದೆ ಅದನ್ನು ಇಟ್ಕೊಂಡಿರ್ತೀವಿ. ಎಲ್ಲರೂ ಬಂದು ಅದನ್ನು ನಮ್ಮ ಜಾಗಕ್ಕೆ ಬಂದು ನಮಗೆ ಬಗೆಹರಿಸ್ಕೊಟ್ಟ ಮೇಲೆ ಅಲ್ಲಿವರೆಗೂ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ. ಥ್ಯಾಂಕ್ ಯು, ನಮಸ್ಕಾರ. ನಾವು ಭಾಳ ಹಿಂದಿನಿಂದಲೂ ಸಹ ವೈಜ್ಞಾನಿಕ ಬೆಲೆಗೆ ಹೋರಾಟ ಮಾಡ್ತೀವಿ. ರೈತರು ಬೆಳೆದಂಥ ಬೆಲೆಗೆ ವೈಜ್ಞಾನಿಕ ಬೆಲೆ, MSP ಅಲ್ಲ. ಈಗ ಡೆಲ್ಲಿಯಲ್ಲಿ MSP ಕೇಳಿದ್ರೆ ನಾವು ವೈಜ್ಞಾನಿಕ ಬೆಲೆ, ನೀವು ಎಕ್ಸ್ಪರ್ಟ್ಸನ್ನು ಕರೆಸಿ ಅದಕ್ಕೊಂದು ಬೆಲೆ ನಿಗದಿ ಮಾಡಿ ಅಂತ. ಈಗ ಒಂದು ಚಪ್ಪಲಿ ತಗೊಂಡ್ರೆ ಅದಕ್ಕೊಂದು ರೇಟ್ ಇರುತ್ತೆ. ಈಗ 9 ವರ್ಷದ ಗಂಧದ ಗಿಡಕ್ಕೆ ಅವನು 420 ರೂಪಾಯಿ ಫಿಕ್ಸ್ ಮಾಡ್ತಾನೆ ಅಂದರೆ ಅವನು IFS ಆಫೀಸರ್ ಅಂತ ಕರೆಯೋದಕ್ಕೆ ನಾಚಿಕೆ ಆಗ್ತದೆ, ಅವನೇ ಪೌಡ್ಕೊಂಡು. ಈ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ವಿಶ್ವಕುಮಾರ್ ಅವ್ರ ಜೊತೆ ನಮ್ಮ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅವ್ರ ಜೊತೆ ಇರುತ್ತೆ. ಜೊತೆಗೆ ನೆಲ, ಜಲ, ಭಾಷಾ ಹೋರಾಟಗಾರರಾದಂಥ ಎಲ್ಲ ಸಂಘಟನಾ ಹೋರಾಟಗಾರರು ನಮ್ಮ ಜೊತೆ ಈ ರೈತರ ಪರವಾಗಿರ್ತೀವಿ. ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಇನ್ನೂ ತೀವ್ರಗೊಳಿಸ್ತೀವಿ. ಅವರಿಗೆ ನ್ಯಾಯ ಸಿಗೋವರೆಗೂ ಹೋರಾಟ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ. ನರಸಿಂಹಯ್ಯ ಅಂತೇಳಿ ನಮ್ಮ ಕರ್ನಾಟಕ ಜನಸೈನ್ಯ ರಾಜ್ಯಾಧ್ಯಕ್ಷರು. ಈಗಾಗಲೇ ಸುಮಾರು 9 ವರ್ಷಗಳಿಂದ ಕೂಡ ಶ್ರೀಗಂಧದ ಬಗ್ಗೆ ನಾವು ಧ್ವನಿ ಎತ್ತನೇ ಇದ್ದೀವಿ. ಜೊತೆಗೆ ನಮ್ಮ ವಿಶ್ವಕುಮಾರ್ ಅವರು ಪ್ರತಿನಿತ್ಯ ಅವ್ರಿಗೇನು ಇದು ಮಾಡೋಕ್ಕೆ ಕೆಲಸ ಇಲ್ಲ ಅಂತಲ್ಲ, ರೈತರಿಗೆ ಆಗ್ತಾಯಿರೋ ಅನ್ಯಾಯನ ಇಲ್ಲಿ ಎತ್ತಿಡಿಯೋಂಥ ಕೆಲಸ ಆಗ್ತಾಯಿದೆ. ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯವರು ಇದನ್ನು ಕೂಡಲೇ ಬಗೆಹರಿಸೋಂಥ ಕೆಲಸ ಆಗಬೇಕು. ಯಾಕೆಂದರೆ ಇವತ್ತು ನಾವು ಇಲ್ಲಿಂದ ಡೆಲ್ಲಿಗೆ ಹೋದರೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋದು ನಮ್ಮ ಭರವಸೆ ಇತ್ತು. ಆ ಭರವಸೆನ ನಮ್ಮ ಸಂತೋಷ್ ಹೆಗ್ಡೆ ಅವರು ಮತ್ತು ಎಲ್ಲ ಹಿರಿಯ ಹೋರಾಟಗಾರರು ಎಲ್ಲರೂ ಸೇರಿ ಇವತ್ತು ಇಲ್ಲೇ ಕರ್ನಾಟಕದಲ್ಲೇ ಬಗೆಹರಿಸೋಣ, ನಾವು ಅಲ್ಲಿನವರೆಗೂ ಬೇಡ ಅಂತ ಒಂದು ಮಾತು ಹೇಳಿದಕ್ಕೋಸ್ಕರ ಇವತ್ತು ನಮ್ಮ ವಿಶ್ವಕುಮಾರ್ ಅವರು ಈ ಒಂದು ರಥಯಾತ್ರೆನ ಇಲ್ಲಿಂದ ನೇರವಾಗಿ ತರೀಕೆರೆ ಹೋಗಿ ಅಲ್ಲಿ ಮಠದಲ್ಲಿ ಸ್ವಾಮೀಜಿಯವರ ಆಶೀರ್ವಾದ ತೊಗೊಂಡು ಅಲ್ಲೇ ಸ್ಟಾಪ್ ಮಾಡಿ ತುಣುಕು ಯಾತ್ರೆ ಏನು ಶವಯಾತ್ರೆ ಮಾಡಬೇಕು ಅಂದ್ಕೊಂಡಿದ್ದಾರೋ ಅದನ್ನು ಹಾಗೆ ಇಟ್ಟಿರ್ತಾರೆ. ಏನಾದರೆ ನಮ್ಮ ಹೊರದೇಶಕ್ಕೆ ಹೋಗಿರೋಂಥ ಪ್ರತಿನಿಧಿಗಳು ಬಂದಾದ ಮೇಲೆ ಎಲ್ಲ ಒಂದು 50,000ದಿಂದ 1 ಲಕ್ಷ ಜನ ಸೇರಿಸಿ ಅವತ್ತೊಂದು ಬೃಹತ್ತಾದ ಒಂದು ಪ್ರತಿಭಟನೆ ಮಾಡ್ತೀವಿ. ಆ ಬೃಹತ್ತಾದ ಪ್ರತಿಭಟನೆಯಲ್ಲಿ ಕೂಡ ನಮಗೆ ಶ್ರೀಗಂಧಕ್ಕೆ ನಮ್ಮ ಅಸ್ಮಿತೆ ಅದಕ್ಕೆ ಏನಾದರೂ ನ್ಯಾಯ ಸಿಗದೆ ಹೋದರೆ ಗಲ್ಲಿಲಿ ಹೋರಾಟ ಮಾಡೋಂಥ ಕೆಲಸ ಆಗುತ್ತೆ. ಏಕೆಂದರೆ ಸತ್ತೋದ ಮೇಲೆ ಸರ್ಕಾರ ಲಕ್ಷಾಂತರ ರೂಪಾಯಿ ಇವತ್ತು ನೋಡಿದ್ರೆ ಮೊನ್ನೆ ಕೂಡ 40 ಲಕ್ಷ ಕೊಡ್ತೀವಿ, 50 ಲಕ್ಷ, ಸತ್ತೋದ ಮೇಲೆ ಎಷ್ಟು ಲಕ್ಷ ಕೊಟ್ಟರೆ ಏನಂತೆ ಬದುಕಿರೋ ಅಂಥ ರೈತರಿಗೆ ಏನು ಕೊಡಬೇಕಾದ್ರು ಕಾನೂನುಬದ್ಧವಾಗಿ ಕೊಟ್ಟರೆ ಸಾಕು. ನಮಗೆ ನಾವು ಕೇಳ್ತಾ ಇರೋ ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೀವಿ. ನಾವು ಬೆಳೆದಿರೋಂಥ ಬೆಳೆಗೆ ನಮ್ಮ ಕರೆಕ್ಟಾದ ಒಂದು ಬೆಲೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆ ಬೆಲೆ ಕೊಡಿದಂಗೆ 420 ಅಂತ ಒಂದು ನಿಗದಿಪಡಿಸ್ತಾರೆ ಅಂತಂದರೆ ಇದು 420 ಶ್ರೀಗಂಧಕ್ಕಲ್ಲ, ಯಾರು ನಿಗದಿಪಡಿಸಿದಾರೋ ಅವರು 420 ಇರೋ ಲೆಕ್ಕ ಹೇಳಬೇಕು ಅಂತಂದರೆ. ಯಾಕೆಂದರೆ ಆ ಒಂದು 420 ಅನ್ನೋ ನಂಬರು ಒಂದು ಕಾಲದಲ್ಲಿ ಅದನ್ನು ಯಾರಾದರೂ ಆಡು ಭಾಷೆಯಲ್ಲಿ ಹೇಳ್ತಾಯಿದ್ರು, ನೀನು 420 ಅಂತ ಹೇಳ್ಬಿಟ್ಟು. ಆ ಒಂದು ಇದನ್ನು ಶ್ರೀಗಂಧಕ್ಕೆ ಒಂದು ಆ ನಂಬರ್ ಕೊಟ್ಟಿದ್ದಾರಲ್ಲ 420 ಅನ್ನೋದು, ಅದು ಅವ್ರಿಗೆ ನಾಚಿಕೆ ಆಗಬೇಕು. ಕೂಡಲೇ ಇದನ್ನು ಎಚ್ಚೆತ್ಕೊಂಡು ಸರ್ಕಾರ ಆಗಿರ್ಬೋದು, ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಕೂಡಲೇ ನ್ಯಾಯ ಸಿಗಬೇಕು. ನ್ಯಾಯ ಸಿಗದೆ ಹೋದರೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಂಘಕ್ಕೆ ಕನ್ನಡ ಪರ ಸಂಘಟನೆಗಳಿಗೆ ಏನು ನಮ್ಮ ಬೆಂಬಲಕ್ಕೆ ನಿಂತ ಎಲ್ಲ ಸಂಘ ಸಂಸ್ಥೆಗಳು, ಲಾರಿ ಮಾಲೀಕರ ಸಂಘ, ಆಟೋ ಚಾಲಕರ ಸಂಘ, ವಿವಿಧ ಸಂಘಟನೆಗಳು, ದಲಿತ ಸಂಘರ್ಷ ಸಂಘ,
ಸಂಘಗಳಿಗೆ ಜಯವಾಗಲಿ. ರಥಯಾತ್ರೆಗೆ